ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ರೈತರ ಬದುಕಿನ ಬೇಸಾಯದ ಸಂಭ್ರಮದ ದಿನವೇ ಮಕರ ಸಂಕ್ರಾಂತಿ ಹಬ್ಬವಾಗಿದೆ. ಸಮಾಜ ಸೇವಕ ಮಲ್ಲಿಕಾರ್ಜುನ್ ಅಭಿಮತ. ಪ್ರಕೃತಿ ಮಾತೆ ಹಾಗೂ ಭೂಮಿ ತಾಯಿಗೆ ವಂದಿಸಿ ದವಸ ಧಾನ್ಯಗಳು ಹಾಗೂ ಗೋಮಾತೆಯನ್ನ ಪೂಜಿಸಿ ಸಂತೋಷ ಪಡುವ ವಿಶಿಷ್ಟವಾದ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬ. ಸಮಾಜ ಸೇವಕ ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಭಿಮಾನದಿಂದ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಹಿರಿಕಹಳಲೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀನಿವಾಸ್ ಮತ್ತು ನಟೇಶ್ ಸಹೋದರರ ಜಮೀನಿನಲ್ಲಿ ನಿರ್ಮಿಸಿರುವ ಹಳ್ಳಿಯ ಕಣದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮವನ್ನ ರಾಶಿ ಪೂಜೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರೈತರು ಕಷ್ಟಪಟ್ಟು ಬೇಸಾಯ ಮಾಡಿದ ದವಸ ಧಾನ್ಯಗಳನ್ನ ಒಕ್ಕಣೆ ಮಾಡಿ ಒಂದೆಡೆ ರಾಶಿ ಮಾಡಿ ಪೂಜೆ ಮಾಡಿ ಸಂಭ್ರಮಿಸುವ ದಿನವೇ ಸಂಕ್ರಾಂತಿ ಹಬ್ಬವಾಗಿದೆ. ಧಾನ್ಯಗಳನ್ನ ಪೂಜೆ ಮಾಡೋದ್ರ ಮೂಲಕ ಎಳನೀರಿದೆ, ಕಬ್ಬಿದೆ, ಬಾಳೆಗೊನೆ ಇದೆ, ರಾಗಿ ಇದೆ, ಎಳ್ಳು ಬೆಲ್ಲ ಇದೆ, ಕೊಬ್ಬರಿ ಇದೆ. ನಿಮ್ ಜೋಡಿ ಬರ್ತೈತಲ್ಲ ಬರೋ ವರ್ಷಕ್ಕೆ ಹಂಗಿಟ್ಕೊಳ್ಳೋಣ ಜೋಡಿ ಜೋಡಿ. ಪಂಚೆ ಹಾಕಿಲ್ಲ ಅಂತ ಅಂದ್ರೆ ನಾವು ರೈತರು ಅಂತ ಹೇಳಕ್ ಆಗೋದಿಲ್ವಾ ನಾವು?
ಕಟ್ ಮಾಡ್ತಾ ಇರೋದು ಯಾವ ಸಂಸ್ಕೃತಿ? ನಮ್ದಲ್ಲ. ಬ್ರೆಡ್ ತಿನ್ನು ಸಂಸ್ಕೃತಿ ಅಲ್ಲ ನಮ್ದು, ಮುದ್ದೆ ಉಣ್ಣು ಸಂಸ್ಕೃತಿ, ರೊಟ್ಟಿ ತಿನ್ನು ಸಂಸ್ಕೃತಿ. ಇದನ್ನ ನಾವು ಮರಿತಾ ಇದ್ದೀವಿ. ಈ ತರದಲ್ಲಿ ನಮ್ಮಲ್ಲಿ ಬದಲಾವಣೆಗಳಾಗ್ತಾ ಇದಾವೆ. ಮದುವೆಲ್ ಸಹಿತ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲೆಲ್ಲ ಈ ಒಂದು ಆಚೆ ಮನೆಗಳು ಒಲೆ ಇಕ್ಕೊಂಡು ಈಚೆ ಮನೆಗಳು ಆಲೆನ ಕಿತ್ಕೊಂಡು ಅಂತೇಳಿ ಆ ತರದಲ್ಲಿ ನಾವೆಲ್ಲ ಯಾರೋ ಒಬ್ಬ ಹುಡ್ತಬ್ಬ ಮಾಡ್ದ ಮಗಂದು ಅಂತಂದ್ರೆ ನಾವೆಲ್ಲ ಸಾಲ ಮಾಡೋ ಸೋಲ ಮಾಡೋ. ನಾವು ನೋಡಿ ಸರಳ ವಿವಾಹಗಳು ನಿಂತೆ ಹೋಗವೆ, ಒಂದು ಇಲ್ಲ. ಮಂತ್ರು ಮಾಂಗಲ್ಯ HD ಚೌಡಯ್ಯನವ್ರು ಗೊತ್ತಿರ್ಬೋದು ನಿಮ್ಗೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಈ ನಾಡಿನ ಈ ಜಿಲ್ಲೆಯ ಬಹಳ ಹಿರಿಯ ಮುತ್ಸದ್ದಿ ರಾಜಕಾರಣಿ ಆಗಿದ್ದಂಥವ್ರು, PS ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥವ್ರು. ಅವರು ತಮ್ಮ ಮಗಳನ್ನ ಸರಳ ವಿವಾಹ ಮಾಡಿದ್ರು. ಮಂತ್ರ ಮಾಂಗಲ್ಯ, ಕುವೆಂಪು ಮಂತ್ರ ಮಾಂಗಲ್ಯ ಮಾಡಿ ಮಾದರಿಯಾಗಿದ್ದು. ರೈತ ಸಂಘ ಇದಕ್ಕೆ ಸಪೋರ್ಟ್ ಆಗಿ ನಿಲ್ತಾ ಇತ್ತು, ಬೆಂಬಲವಾಗಿ ನಿಲ್ತಾ ಇತ್ತು. ನಮ್ಮೆಲ್ಲ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಮಾದರಿಯಾದಂತಹ ರೀತಿಯಲ್ಲಿ ಅದೊಂದು ಆಂದೋಲನದ ರೀತಿಯಲ್ಲಿ ಮದುವೆಗಳು ನಡೀತಾ ಇದ್ವು. ಆದ್ರೆ ಎಲ್ಲಿದೆ ಇವತ್ತು? ಇವತ್ತು ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವೆಲ್ಲ ಎತ್ತನ್ ಗಾಡಿಲಿ ಮದುವೆಗೆ ಹೋಗ್ತಾ ಇದ್ವಿ. ಅದುವೇ ಬೆಳದಿಂಗಳಲ್ಲಿ ರಾತ್ರಿ ವೇಳೆಯಲ್ಲಿ ಬೆಳದಿಂಗಳಲ್ಲಿ ಹೋಗ್ತಾ ಇದ್ವಿ. ಅವಾಗೆಲ್ಲ ಹೆಚ್ಚು ಅಂದ್ರೆ ಸೀಬಾತು ಏನು ನಾವೇನು ಚೌಚೌಬಾತ್ ಅಂತೀವಿ, ಅದ್ರಲ್ಲಿ ಸೀಬಾತ್ ಇದೆಯಲ್ಲ, ಆ ಸೀಬಾತ್ ಮಾಡಿದ್ರೆ ಹೆಚ್ಚು ಲಾಡೂಟ ಮಾಡ್ಬಿಟ್ಟು ಸಂಕ್ರಾಂತಿಯ ಸುಗ್ಗಿ ಸಂಭ್ರಮ ವಿಶೇಷವಾಗಿ ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ರಘು ಪಣ್ಣೆದೊಡ್ಡಿ ಅವರು, ಹರ್ಷ ಪಣ್ಣೆದೊಡ್ಡಿ ಅವರು ರಾಶಿ ಪೂಜೆ ಮಾಡೋದ್ರ ಮೂಲಕ ಇವತ್ತಿನ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅನ್ನದಾತನಾದ ರೈತ ಕಷ್ಟಪಟ್ಟು ಬೆಳೆದಂತ ಎಲ್ಲ ಉತ್ಪಾದನೆಗಳನ್ನ, ದವಸ ಧಾನ್ಯಗಳನ್ನ ಒಂದು ಕಡೆ ಸೇರಿಸಿ ಪೂಜೆ ಮಾಡಿ ಸಂಭ್ರಮಿಸೋದ್ರ ಜೊತೆಗೆ ರೈತನ ಜೀವನದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕ್ತಂತ ರಾಸುಗಳನ್ನ ಕೂಡ ಪೂಜೆ ಮಾಡಿ ಸಂಭ್ರಮಿಸ್ತಕ್ಕಂಥ ಈ ಒಂದು ವಿಶೇಷವಾದ ದಿನ ರೈತನಿಗೆ ಬಹಳ ಮಹತ್ವವಾದಂತ ದಿನ. ಸಂಕ್ರಾಂತಿಯ ಈ ಶುಭ ದಿನ ವಿಶ್ವಕ್ಕೆ ಇವತ್ತೆಲ್ಲ ಕೈ ಜೋಡಿಸಿ ಎಲ್ಲಾ ತಾಲೂಕಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈಗಾಗಲೇ ಕಳೆದ ಒಂದ್ 2-3 ತಿಂಗಳಿಂದ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಬರ್ತಾ ಇದಾವೆ. ಅದಕ್ಕೆ ಏನು ಮುಖ್ಯ ಏನಂದ್ರೆ ತಾವೆಲ್ಲರೂ ಕೂಡ ಈ ಒಂದು ಸಹಕಾರ ನೀಡಿದ್ರೆ, ಈಗ ಸಹಕಾರ ನೀಡಲಿಲ್ಲ ಅಂತಂದ್ರೆ ನಾನು ಕೂಡ ಏನು ಮಾಡಕ್ಕಾಗಲ್ಲ, ಪೂರ್ಣನು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇವತ್ತು ನಿಮ್ಮೆಲ್ಲ ನೋಡ್ತಾ ಇದ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ. ನಾವೆಲ್ಲರೂ ಈಗ ಎಲ್ಲೆಲ್ಲೋ ಇವತ್ತು ಹಬ್ಬ ಇದ್ರು ಕೂಡ ತಾವೆಲ್ಲರೂ ಅದೆಲ್ಲನೂ ಬಿಟ್ಟು ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತಾವೆಲ್ಲರೂ ತಮ್ಮ ಒಂದು ಸಮಯವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತ ಎಲ್ಲಾ ಗಣ್ಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಏನು ಈ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಹಿರಿಯರಿರ್ಬೋದು, ಸದಸ್ಯರುಗಳಿರ್ಬೋದು, ಈ ಗ್ರಾಮದ ಮುಖಂಡರುಗಳು ಎಲ್ಲರೂ ಕೂಡ ಈ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಶ್ರಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಪತ್ರಿಕಾ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕನ್ನಡ. ಅದಕ್ಕೆ ಇಡೀ ಮಂಡ್ಯ ಜಿಲ್ಲೆ ಟೊಂಕಕಟ್ಟೆ ಅಂತಿತ್ತು. ತಾವೆಲ್ಲರೂ ಕೂಡ ಬಂದು ಕನ್ನಡಿಗರು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಿರಿ. ಅದರಲ್ಲಿ ಸಂಚಾಲಕರಾಗಿ ಶ್ರೀಮತಿ ಮೀರಾ ಶಿವಲಿಂಗ ಮೇಡಮ್ ರವರು, ಅದರ ಜೊತೆಗೆ ಕೈ ಜೋಡಿಸಿದವರು ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷ ಅಂತ ಹರ್ಷ ಪಣ್ಣೆದೊಡ್ಡಿ ಅವರು, ಜೊತೆಗೆ ನಮ್ಮ ಪ್ರೊಫೆಸರ್ ಎಂ ಎ ಶಿವರಾಮರವರು, ಅವರು ಕೂಡ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಉಪಕುಲ ಸಚಿವರು, ಅವರೆಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗದವರು, ಎಲ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬಳಗದವರು, ಎಲ್ಲ ನಾಗರಿಕರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ತಾವು ಆಹರ್ನಿಶಿ ದುಡಿದಿದ್ದೀರಾ. ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಸಾಹಿತ್ಯದ ಕಾರ್ಯಕ್ರಮಗಳನ್ನ ಮತ್ತಷ್ಟು ಪದೇ ಹೆಚ್ಚು ಕಾರ್ಯಕ್ರಮಗಳನ್ನ ವಿನೂತನವಾಗಿ ಮಾಡ್ಕೊಂಡು ಬರ್ತಾ ಇದೆ. ಈ ದಿನ ಇಲ್ಲೂ ಕೂಡ ಸುಮಾರು 17 ಜನ ಕವಿಗಳು ತಾವು ಸ್ವಯಂ ಪ್ರೇರಿತರಾಗಿ ಹೆಸರನ್ನು ನೋಂದಾಯಿಸಿಕೊಂಡು ತಮ್ಮ ಕವಿತೆಯನ್ನು ವಾಚನ ಮಾಡಲಿಕ್ಕೆ ಬಂದಿದ್ದೀರಿ. ತಮ್ಮ ಕವಿಗೋಷ್ಠಿಗೆ ಚಾಲನೆ ಕೊಡಲಿಕ್ಕೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಪುಟ್ಟ ಮಕ್ಕಳಿಗೂ ಕೂಡ ಸಾಹಿತ್ಯದ ವೇದಿಕೆಯನ್ನು ಸದಾವಕಾಶನ ಕಲ್ಪಿಸಿಕೊಟ್ಟಂತ ಕ್ರಿಯಾಶೀಲ ಶಿಕ್ಷಕರು, ನನ್ನ ಆತ್ಮೀಯ ಸನ್ಮಿತ್ರರು, ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಅಂತ ಮಾರಳ್ಳಿ ಲೋಕೇಶ್ ಅವರು ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ
ಕೃಷ್ಣಾಜಪುರ ತಾಲೂಕನ್ನ ಇಡೀ ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ ತಮ್ಮ ಲೇಖನಗಳ ಮುಖಾಂತರ, ಬರಹಗಳ ಮುಖಾಂತರ. ಬಲ್ಲೇನಹಳ್ಳಿ ಮಂಜುನಾಥ್ ಅವರು ಬಲ್ಲೇನಹಳ್ಳಿ ಗ್ರಾಮ ಸೇವಕರಿಗಷ್ಟೇ ಪ್ರಖ್ಯಾತವಾಗಿಲ್ಲ, ಸಾಹಿತ್ಯಕ್ಕೂ ಕೂಡ ಪ್ರಖ್ಯಾತಿಯನ್ನು ನಿಮ್ಮಂತರ ಮುಖಾಂತರ ಪಡ್ಕೊಂಡಿದೆ. ಮಂಜುನವರೇ, ತಾವು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವುದು ನಮಗೆ ಸಂತೋಷವನ್ನು ತಂದಿದೆ. ಜೊತೆಗೆ ವಿಶೇಷವಾಗಿ ನಾವು ಎಲ್ಲಾ ಕಾರ್ಯಕ್ರಮ ಸ್ಮರಿಸಿಕೊಳ್ಳಬೇಕು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ಮಾಜಿ ಅಧ್ಯಕ್ಷಗಳನ್ನ. ಅದರಲ್ಲಿ ಪ್ರಮುಖವಾಗಿ ಕೆ ಸೋಮಶೇಖರ್ ಅವರು ಪ್ರಗತಿಪರ ಕೃಷಿಕರು ಹೌದು, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು, ಉದಯರವಿ ಟ್ರಸ್ಟ್ ನ ಅಧ್ಯಕ್ಷರು, ಇದೀಗ ತಾನೇ ನೂತನವಾಗಿ ಸುಜನಾ ಟ್ರಸ್ಟ್ ನ ಅಧ್ಯಕ್ಷರು ಕೂಡ ಆಯ್ಕೆಯಾಗಿದ್ದಾರೆ ಅವರು. ಜೊತೆಗೆ ಅವರೊಂದಿಗೆ ನಮ್ಮ ಮಾಧ್ಯಮದ ದಿಗ್ಗಜರು, ಜೊತೆಗೆ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪರಿಷತ್ ಅಭಿಪ್ರಾಯ ಆತರ ಪಕ್ಷಪಾತ ಏನೂ ಇಲ್ಲ. ಕನ್ನಡ ಹಬ್ಬ ನೀವು ಮಾಡ್ತಾ ಇದ್ರಿ, ಬನ್ನಿ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಗಣೇಶ್ ಅವರು ನಮ್ಗೆ ಹೇಳಿದ್ರು. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪಿಡಿಒ ಬಹಳ ಕ್ರಿಯಾಶೀಲ ಕಾರ್ಯದರ್ಶಿ, ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಅವರ ಸಿಬ್ಬಂದಿಯವರೊಂದಿಗೆ ಈ ವೇದಿಕೆಯನ್ನು ನಿರ್ಮಾಣ ಮಾಡೋದಿರ್ಬೋದು ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಕೊಟ್ಟಿದ್ದಾರೆ. ಸರ್, ರವಿ ಸರ್ ಮತ್ತು ನಿಮ್ಮೆಲ್ಲ ಸಿಬ್ಬಂದಿಗಳು ಕೂಡ ತುಂಬ ಧನ್ಯವಾದಗಳು. ನಮ್ಮ ಗಣೇಶ್ ಅವರ ಜೊತೆಗೆ ಸತೀಶ್ ಅಣ್ಣ ಮತ್ತು ಕೆಂಪಣ್ಣ ಅವರು ಕೂಡ ನನ್ನ ಜೊತೆಗೆ ಬಂದಿಲ್ಲ. ನಮ್ಮ ಶ್ರೀನಿವಾಸ್ ಅವರು, ನಟೇಶ್ ಅವ್ರನ್ನ ಭೇಟಿ ಮಾಡಿ ಇಲ್ಲೆಲ್ಲ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಜೊತೆಗೆ ನಮ್ದೇನಪ್ಪ ಒತ್ತಾಯ ಈ ಮುಖಾಂತರ ನಾನು ಮಾನ್ಯ ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ, ನಾನು ಒಬ್ಬ ರೈತನ ಮಗನಾಗಿ ನನ್ನ ಒತ್ತಾಯ ಏನು ಅಂದ್ರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಹಣವನ್ನು ತಾವು ಬಿಡುಗಡೆ ಮಾಡ್ತೀರಿ. ಏನಾಗಿದೆ, ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರು ರೈತ ಕಣದಲ್ಲಿ ಒಕ್ಕಣೆ ಮಾಡ್ತಾರೆ ಅವ್ರಿಗೆ ಕನಿಷ್ಠ ಒಂದು 5 ರಿಂದ 10 ಸಾವಿರ ರೂಪಾಯಿನ ನೀವು ಬಿಡುಗಡೆ ಮಾಡೋದಾದ್ರೆ ನಮ್ಮ ರೈತರು ಅವ್ರ ಕುಟುಂಬದ ಸದಸ್ಯರೊಡಗೂಡಿ ಅವ್ರು ಖಂಡಿತ ಅವ್ರ ಕಣವನ್ನು ನಿರ್ಮಾಣ ಮಾಡಿ ಅವರ ಜಮೀನಲ್ಲೇ ಒಕ್ಕಣೆ ಕಾರ್ಯವನ್ನು ಮಾಡ್ತಾರೆ. ಆಗ ನೀವು ಹೆಚ್ಚಿಗೆ ಅವ್ರಿಗೆ ಏನು ಬೇರೆ ಜಾಗೃತಿ ಮೂಡಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಡ್ತೀನಿ. ಯಾಕೆ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗ್ತದೆ. ಒಬ್ಬ ಕಾರ್ಮಿಕರ, ಕೃಷಿ ಕಾರ್ಮಿಕರ ಕರ್ಕೊಂಡ್ಬರೋಕೆ ಕನಿಷ್ಠ 500 ರೂಪಾಯಿ ಬರಬೇಕಾಗಿದೆ. ಆಮೇಲೆ ಕಣ ಮಾಡುವ ಸುಲಭದ ಕೆಲಸ ಇಲ್ಲ, ಇದು ಬಹಳ ಶ್ರಮದ ಕೆಲಸ ಇದೆ ಕಣ ಮಾಡುವಂತದ್ದು. ಅದಕ್ಕೆ ಹೆಚ್ಚಿನ ಆಳುಗಳ ಅವಶ್ಯಕತೆ ಇದೆ. ಆದ್ರೆ ಕನಿಷ್ಠ ಒಂದು 5 ರಿಂದ 10 ಸಾವಿರ ರೂಪಾಯಿನ ಜಿಲ್ಲಾಡಳಿತ ನೀವು ಮಂಡ್ಯ ಜಿಲ್ಲೆಯಿಂದನೇ ನಮ್ಮ ನಂದಿನಿ ಮೇಡಮ್ ಅವರು ಬಹಳ ಕ್ರಿಯಾಶೀಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಂಡ್ಯ ಜಿಲ್ಲಾ ಪಂಚಾಯತ್ ನಲ್ಲಿ, ಮತ್ತು ನಮ್ಮ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳು ಕುಮಾರ್ ಸರ್ ಅವರು, ಅಪರ ಜಿಲ್ಲಾಧಿಕಾರಿಗಳು ಶಿವಾನಂದ್ ಸರ್ ಅವರು, ನಮ್ಮ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು, ಜಿಲ್ಲಾಡಳಿತ ಅದನ್ನ ಮನಸ್ಸು ಮಾಡಬೇಕು. ಮೊನ್ನೆ ಶಾಸಕರಾದ ಎಚ್ ಟಿ ಮಂಜಣ್ಣವರು ಅವರು ಕೂಡ ಅರನಹಳ್ಳಿ ಗ್ರಾಮದ ರೈತನ ಸುಪುತ್ರರವರು, ಅವ್ರಿಗೆಲ್ಲ ಕೂಡ ಗೊತ್ತಿದೆ ಈ ಕೃಷಿ ಅಂತ ಪ್ರತಿ ಮಜಲುಗಳು ಅವ್ರಿಗೆ ಗೊತ್ತು, ಕೃಷಿಯ ಸಂಕಷ್ಟಗಳಿಗೆ ಗೊತ್ತಿದೆ, ರೈತರ ಸಂಕಷ್ಟಗಳು ಅವರು ಬಲ್ಲವರಾಗಿದ್ದಾರೆ ಮಂಜಣ್ಣವರು. ಮಾನ್ಯ ಶಾಸಕರು ಕೂಡ ಇವತ್ತು ಅವ್ರು ಬಂದಿರೋ ಮತ್ತಷ್ಟು ಕಾರ್ಯಕ್ರಮದ ಮೆರುಗು ಹೆಚ್ಚಾಗ್ತಾ ಇತ್ತು, ಮತ್ತೆ ನಮ್ಮ ಒತ್ತಾಯ ಅವ್ರ ಕಿವಿಗೆ ಮುಟ್ತಾ ಇತ್ತು. ನನ್ನ ಮಾಧ್ಯಮದ ಮುಖಾಂತರ ಮಾನ್ಯ ಮಂಜಣ್ಣವರು ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ತಾವು ಜಿಲ್ಲಾಡಳಿತದೊಂದಿಗೆ ತಾಲೂಕಾಡಳಿತದೊಂದಿಗೆ ತಾವು ಚರ್ಚೆಯನ್ನು ಮಾಡಿ, ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡಿ ರೈತರು ಒಕ್ಕಣೆನ ಮಾಡ್ಲಿಕ್ಕೆ ತಾವು ಗೊತ್ತು, ನನಗೆ ಗೊತ್ತಿದೆ ಕೃಷಿ ಮಾರುಕಟ್ಟೆ ಸಮಿತಿಯಿಂದ APMC ವತಿಯಿಂದ ಊರಿಗೊಂದು ಕಣ ಕೊಡುವಂತ ವ್ಯವಸ್ಥೆ ಆಗಿದೆ. ಅದೇನಾಗಿದೆ, ಪ್ರತಿ ಗ್ರಾಮದಲ್ಲಿ ಇಲ್ಲ, ಅದು ಕೂಡ ಪ್ರತಿ ಗ್ರಾಮದಲ್ಲಿ ಅದಾದ್ರೂ ಕೂಡ ಎಷ್ಟೋ ಅನುಕೂಲ ಆಗುತ್ತೆ. ಪ್ರತಿ ಗ್ರಾಮದಲ್ಲಿ ಇಲ್ಲ, ನಾನು ತಿಳಿದ ಮಟ್ಟಿಗೆ ಪಂಚಾಯತಿ ಕೇಂದ್ರಗಳಲ್ಲೂ ಬಹುಶಃ ಇಲ್ಲ, ನಂದು ಕೂಡ ರೇಪುರ ಗ್ರಾಮ ಪಂಚಾಯತ್ ಕೇಂದ್ರದಲ್ಲಿ ಯಾವುದೇ ಸಾಮೂಹಿಕ ಕಣ ಕೂಡ ಇಲ್ಲ. ಸಾಧ್ಯವಾದ ಸಾಮೂಹಿಕ ಕಣ, ಇನ್ನೂ ಸಾಧ್ಯವಾದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರುಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ, ಜೊತೆಗೆ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಪೂರೈಸಿದ್ರು ಮಂಡ್ಯ ಜಿಲ್ಲೆಯಲ್ಲಿ 87 ಕಿಲೋಮೀಟರ್ಗಳಿಂದ ಕವನ ವಾಚನವನ್ನು ಮಾಡಿಸ್ತಾ ಇದ್ವಿ. ಯಾವ್ದಾದ್ರು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಬೇರೆ ಸ್ಥಳದಲ್ಲಿ ಅದನ್ನ ಮಾಡ್ತಾ ಇದ್ವಿ. ನಮ್ಗೇನು ಅಂತ ಅಂದ್ರೆ, ಈಗ ಒಂದು ತಿಂಗಳು ಆಗಿಲ್ಲ, ಬನ್ನೇನಹಳ್ಳಿಯ ಫುಡ್ ಫ್ಯಾಕ್ಟರಿ ಹತ್ರ ರಸ್ತೆಯಲ್ಲಿ ಒಕ್ಕಣೆ ಮಾಡುವಂತ ಸಂದರ್ಭದಲ್ಲಿ ಆ ಕಾರ್ನಲ್ಲಿ ಬಂದಂತ ಒಬ್ಬ ಯುವಕ ಮತ್ತು ಯುವತಿ ಕಾರು ಅಪಘಾತದಲ್ಲಿ ಯುವಕ ತಕ್ಷಣ ಅಲ್ಲೇ ಸ್ಥಳದಲ್ಲೇ ಕಾರು ಪಲ್ಟಿಯಾಗಿ ಅವನು ಹಸುನಿಗಿದ ಅಂತ ಎಲ್ಲ ಸಂದರ್ಭನ ನೋಡಿದಾಗ ತುಂಬಾ ಮನಸ್ಸಿಗೆ ನೋವಾಯ್ತಿತ್ತು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ನಾವು ರೈತರ ಮಕ್ಕಳಿಗೆ ಅಂದ್ರೆ ರೈತರ ಕಷ್ಟಗಳು ಸಂಕಷ್ಟಗಳು ನಮ್ಗೆ ಗೊತ್ತಿದೆ. ಹೌದು, ಇವತ್ತು ಕಾರ್ಮಿಕರ ಕೊರತೆ ಇದೆ, ಕಷ್ಟ ಇದೆ. ರೈತರು ಇವತ್ತು ಬೆಳೆ ಬೆಳೆಯೋದೇ ಕಷ್ಟ, ಕಟಾವು ಮಾಡೋದು ಇನ್ನೂ ಕಷ್ಟ ಇದೆ. ಅಂತ ಸಂದರ್ಭದಲ್ಲಿ ಈ ಊರಿನ ಶ್ರೀನಿವಾಸ್ ಮತ್ತು ನಟೇಶ್ ಅವರು ಬಹಳ ವಿದ್ಯಾವಂತರು ಕೂಡ ಹೌದು. ನಾನು ಅವ್ರ ಶ್ರೀನಿವಾಸ್ ಅವ್ರನ್ನ ಕೇಳಿ ಏನು ಓದ್ತಾರೆ ಮಕ್ಕಳು ಅಂತ. ಮಗ MSW ಮಾಡ್ತಾರೆ, ಮಗಳು BSc ನರ್ಸಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದಾರೆ ಸರ್ ಅಂತ ಹೇಳಿದ್ರು. ಮಕ್ಕಳನ್ನು ಕೂಡ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸಿದ್ದಾರೆ. ಅವರು ಬಂದು ಕೇಳೋ ಹೇಳಿದ್ರು, ಇಲ್ಲ ಸರ್ ಆ ತರ ರಸ್ತೆಯಲ್ಲಿ ಮಾಡೋದ್ರಿಂದ ನಮ್ಮ ಆಹಾರ ಧಾನ್ಯಗಳು ಕೂಡ ಕಲುಷಿತ ಆಗ್ತದೆ, ಅಲ್ಲಿ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಬೀಳ್ತದೆ, ಕಾರ್ ಅಂಟ್ಕೊಳ್ತದೆ, ನಮ್ಮ ಧಾನ್ಯಗಳು ಹಾಳಾಗ್ತದೆ, ಮತ್ತೆ ಪೂರ್ಣ ನಾವು ಏನ್ ಬೆಳೆದಿದ್ದೀವಾಗ ಧಾನ್ಯವನ್ನು ನೀಟಾಗಿ ಒಕ್ಕಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಗಾಳಿಲಿ ಹೊರಟೋಗ್ಬಿಡುತ್ತೆ ರಸ್ತೆನಲ್ಲಿ. ಅದು ಅದರಿಂದಾಗಿ ಸ್ವಲ್ಪ ಶ್ರಮ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಯಾವಾಗಲೂ ಇವಾಗ ಅಲ್ಲ ಸರ್, ಪ್ರತಿ ವರ್ಷ ನಾವು ಕಣವನ್ನ ಮಾಡಿ ಒಕ್ಕಣೆನ ಮಾಡೋದು ಅಂತ ಹೇಳಿದಾಗ ನಾವು ಅವ್ರನ್ನ ಮುಂಚಿತವಾಗಿ ಭೇಟಿ ಮಾಡಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ನಾವು ನಿಮ್ಮ ಕಣದಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಮ್ಗೆ ಒಪ್ಪಿಗೆನ ಸೂಚಿಸಿದ್ರು, ತುಂಬಾ ಸಂತೋಷ ಪಟ್ಟರು. ಬಹಳ ಇವೆಲ್ಲ ಧಾನ್ಯಗಳ ತಂದು ಹಾಕಿ ರಾಶಿ ಪೂಜೆನ ಮಾಡ್ಲಿಕ್ಕೂ ಕೂಡ ಬಹಳ ನಮ್ಗೆ ಸಹಕಾರವನ್ನು ಕೊಟ್ಟರು. ನಾನು
ಶ್ರೀನಿವಾಸ್ ಮತ್ತು ನಟೇಶ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್, ನಿಮ್ಮಿಬ್ಬರು ಸಹೋದರರಿಗೂ ಕೂಡ. ಜೊತೆಗೆ ಈ ಊರಿನ ಯುವಕ ಮಧುಕರಣ್ ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಎತ್ತಿನ ಗಾಡಿಯ ಮೆರವಣಿಗೆ ಮಾಡೋದಿರ್ಬೋದು, ನಮ್ಗೆ ಬಾಳೆಕಂದುಗಳು, ಕಬ್ಬುಂಗರಿ, ಮಾವಿನ ಸೊಪ್ಪು ಇದೆಲ್ಲ ಕಟ್ಟೋದಿರ್ಬೋದು, ಎಲ್ಲ ವೇದಿಕೆ ಸಿದ್ಧತೆ, ರಾಶಿ ಪೂಜೆ ಇವೆಲ್ಲಕ್ಕೂ ಕೂಡ ಸಹಕಾರ ನೀಡಿದಂತ ಎಲ್ಲ ಯುವಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ತಾವೆಲ್ಲರೂ ಕೂಡ ಯುವಕರು ನಿಮ್ಮ ಮನೆ ಹಬ್ಬದ ರೀತಿ ಬೆಳಿಗ್ಗೆಯಿಂದ ಬಂದು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿದ್ರಿ. ಜೊತೆಗೆ ಈ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು, ಹಿರಿಕೇರಿ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರ ಜೊತೆಗೆ ತಾವೆಲ್ಲರೂ ಕೂಡ ಏನೊಂದು ಸುಗ್ಗಿ ಹಬ್ಬಕ್ಕೆ ತಾವು ಮೆರುಗನ್ನು ನೀಡಿದ್ರಿ. ನಿಮ್ಮೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ನನಗೆ ಹಿರಿಕೇರಿ ಯಾರು ಹೆಚ್ಚು ಪರಿಚಯ ಇಲ್ಲ, ನನ್ ಪರಿಚಯ ಇದ್ದವರು ನಮ್ಮ ಗಣೇಶನ್ ಅವರು, ನನ್ನ ಸ್ನೇಹಿತರು. ಅವರ ಶ್ರೀಮತಿಯವರು ಕೂಡ ಇಲ್ಲಿ ಪುಷ್ಪಲತಾ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅವ್ರಿಗೆಲ್ಲ ಈ ರೀತಿ